ನಮಸ್ಕಾರ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸು. ಸೊ ಹಿಂದಿನ ಭಾಗದಲ್ಲಿ ಏನು ನೋಡಿದ್ವು ಅಂತಂದರೆ, ರಾಬರ್ಟ್ ಮತ್ತು ಶ್ರೀಮಂತ್ ಡ್ಯಾಡ್ ನಡುವೆ ಟ್ಯಾಕ್ಸ್ನ ಕುರಿತು ಸಂಭಾಷಣೆ ನಡೆದಿರುತ್ತೆ. ಅದೇನೆಂದರೆ, ಪುವರ್ ಮತ್ತು ಮಿಡಲ್ ಕ್ಲಾಸ್ ಪೀಪಲ್ ಅವರು ಹೆಚ್ಚು ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಟ್ತಾರೆ ಅಂತ. ಸೊ ಅದು ಯಾಕೆ ಕಟ್ತಾರೆ ಅಂತ ರಾಬರ್ಟ್ ಅವರು ಶ್ರೀಮಂತ್ ಡ್ಯಾಡ್ಗೆ ಕೇಳ್ತಾರೆ. ಆವಾಗ ಶ್ರೀಮಂತ್ ಡ್ಯಾಡ್ ಹೇಳ್ತಾರೆ, ಸೊ ಆ ವಿಷಯದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಯಾಕಂದರೆ ನಿನಗದು ಜಾಸ್ತಿ ಇವಾಗ ಅರ್ಥ ಆಗೋದಿಲ್ಲ. ಅದು ಒಂದು ಚಿಕ್ಕ ವಿಷಯನ ಬಿಟ್ಬಿಡು. ಆದರೆ ಒಂದು ವಿಷಯ ಹೇಳು, ನಿನಗೆ ಹಣವನ್ನು ನಮಗಾಗಿ ಹೇಗೆ ದುಡಿಸಿಕೊಳ್ಳೋದು ಅದರಲ್ಲಿ ನಿನಗೆ ಜಾಸ್ತಿ ಆಸಕ್ತಿ ಇದೆನಾ, ಕಲೀಲಿಕ್ಕೆ ಇಂಟ್ರೆಸ್ಟ್ ಇದೆನಾ ಅಂತ ಕೇಳ್ತಾರೆ. ಯಾಕೆಂದರೆ ಈ ವಿಷಯದ ಬಗ್ಗೆ ಕಲಿಕೆ ಜೀವನ ಪೂರ್ತಿ ನಡೀತಾನೆ ಇರುತ್ತೆ. ಬಹುತೇಕ ಜನರು ಏನು ಮಾಡ್ತಾರೆ ಅಂದರೆ, 4 ವರ್ಷಗಳ ಡಿಗ್ರಿಯನ್ನು ಕಲಿತುಬಿಟ್ಟು ನೌಕರಿ ಮಾಡ್ತಾ ಹೋಗ್ತಾರೆ. ಅವರಿಗೆ ಅಲ್ಲಿಗೆ ಅವರ ಅಧ್ಯಯನ ಮುಗಿದೇ ಬಿಡುತ್ತೆ. ಅವರಿಗೆ ಅರಿವಾಗೋದಿಲ್ಲ. ಅಂದರೆ ಎಷ್ಟು ಹೆಚ್ಚು ಕಲಿತೀವಿ ಅಷ್ಟು ನಮಗೆ ಉಪಯೋಗ ಆಗುತ್ತೆ ಅಂತ ಅವರಿಗೆ ಎಂದೂ ಅರಿವು ಆಗೋದೇ ಇಲ್ಲ. ಹಣವನ್ನು ಹೇಗೆ ನಮಗಾಗಿ ದುಡಿಸಿಕೊಳ್ಳುವುದು ಆ ವಿಷಯದಲ್ಲಿ ಜಾಸ್ತಿ ಯಾರೂ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಮತ್ತು ನೌಕರಿಯನ್ನೇ ಮುಂದುವರಿಸ್ತಾ ಹೋಗ್ತಾರೆ. ಸೊ ನೌಕರಿಯನ್ನು ಮುಂದುವರಿಸಿದ್ರೂ ಕೂಡ ಅವ್ರ ಹಣದ ಸಮಸ್ಯೆ ಬಗ್ಗೆನೇ ಹರಿಯೋದಿಲ್ಲ. ಹಾಗಾಗಿ ಅವರು ನೌಕರಿಯನ್ನು ಮಾಡೋದು ನಿಲ್ಲಿಸೋದಿಲ್ಲ. ಒಂದು ವೇಳೆ ನಿಲ್ಲಿಸಿದ್ರೂ ಅವ್ರ ಹಣದ ಸಮಸ್ಯೆ ಬಗೆಹರಿಯೋದಿಲ್ಲ. ಕಡೆಗೆ ಅವರು ಒಂದು ದಿನ ತಮ್ಮ ಮಕ್ಕಳ ಮೇಲೆ ಅವಲಂಬಿತರಾಗೇ ಆಗ್ತಾರೆ. ಅದಕ್ಕೆ ರಾಬರ್ಟ್, ಈಗ ನೀನು ಹೇಳು, ನಿನಗೆ ಇದರಲ್ಲಿ ಕಲಿಯಲು ಆಸಕ್ತಿ ಇದೆನಾ ಅಂತ ಕೇಳ್ತಾರೆ. ಆವಾಗ ರಾಬರ್ಟ್ ಅವರು ಹೇಳ್ತಾರೆ, ಹಾಂ ನನಗೆ ಆಸಕ್ತಿ ಇದೆ ಅಂತ ಅವ್ರು ಹೇಳ್ತಾರೆ. ಆಗ ಶ್ರೀಮಂತ್ ಡ್ಯಾಡ್ ಹೇಳ್ತಾರೆ, ಹಾಗಿದ್ರೆ ಒಳ್ಳೆಯದು. ಆದರೆ ನಾನು ಈ ಬಾರಿ ನಿನಗೆ ಯಾವುದೇ ಸಂಬಳ ಕೊಡುವುದಿಲ್ಲ. ಹಿಂದಿನ ಬಾರಿ ನೀನು ಸಂಬಳ ತಗೊಂಡು ಕೆಲಸ ಮಾಡಿದ್ದೀಯ, ತಾಸಿಗೆ 10 ಸೆಂಟು. ಆದರೆ ಈ ಸರಿ ನಾನು ಯಾವುದೇ ಸಂಬಳ ನೀಡದೆ ನಿನಗೆ ಕೆಲಸ ಕೊಡುತ್ತೇನೆ, ಆದರೆ ನೀನು ಅದನ್ನು ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ರಾಬರ್ಟ್ ಅವರು ಹೇಳ್ತಾರೆ, ಸೊ ನಾನಿಲ್ಲಿ ಬಂದದ್ದೇನಕ್ಕೆ ಅಂದರೆ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳೋಕೆ ಬಂದಿದ್ದೆ. ಆದರೆ ನೀವು ಸಂಬಳವನ್ನೇ ಕೊಡೋದಿಲ್ಲ ಅಂತಿದ್ದೀರಲ್ಲ, ಇದು ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಆಗ ಶ್ರೀಮಂತ್ ಡ್ಯಾಡ್ ಹೇಳ್ತಾರೆ, ನೀನು ಹೇಳಿದ್ದೀಯಲ್ಲ ನಿನಗೆ ಆಸಕ್ತಿ ಇದೆ ಅಂತ, ಹಣವನ್ನು ಹೇಗೆ ಮಾಡುವುದು ಮತ್ತು ಹಣವನ್ನು ನಮಗಾಗಿ ಹೇಗೆ ದುಡಿಸಿಕೊಳ್ಳುವುದು ಆ ವಿಧಾನವನ್ನು ಕಲಿಯಲು ನಿನಗೆ ಆಸಕ್ತಿ ಇದೆ ಅಂತ ನೀನು ಹೇಳಿದ್ದೆ ಅಲ್ಲ ನನಗೆ. ಅದರಲ್ಲಿ ನಿನಗೆ ಆಸಕ್ತಿ ಇದ್ದರೆ ನಾನು ಏನು ಹೇಳ್ತೀನೋ ಅದನ್ನು ನೀನು ಮಾಡಲೇಬೇಕು ಅಂತ ಹೇಳ್ತಾರೆ. ಒಂದು ವೇಳೆ ನೀನು ಈ ಥರ ಮಾಡದೇ ಇದ್ದರೆ ನೀನು ಕೂಡ ನನ್ನ ಕೆಲಸಗಾರರ ಥರನೇ ಆಗಿಬಿಡುತ್ತೀಯ. ಅವರು ಸಂಬಳ ಹೆಚ್ಚಿಸುವ ನಿರೀಕ್ಷೆಯಲ್ಲಿದ್ದಾರೆ ಅಥವಾ ಈ ಕೆಲಸ ಬಿಟ್ಟು ಬೇರೆ ಕಡೆ ಕೆಲಸ ನೋಡಲು ಯೋಚಿಸುತ್ತಿದ್ದಾರೆ. ನೀನು ಇದಕ್ಕೆ ಒಪ್ಪಿಕೊಂಡರೆ ನಿಜವಾಗಲೂ ಕಲಿಯುತ್ತೀಯ ಮತ್ತು ಒಂದು ದಿನ ಶ್ರೀಮಂತ ವ್ಯಕ್ತಿಯಾಗುತ್ತೀಯ, ಇಲ್ಲವೆಂದರೆ ನನ್ನ ಕೆಲಸಗಾರರ ಥರನೇ ಆಗಿಬಿಡುತ್ತೀಯ ಅಂತಾರೆ. ನಾನು ಮೈಕನ್ ಕೂಡ ಮಾತಾಡಿದ್ದೇನೆ ಇದರ ಬಗ್ಗೆ. ಸೊ ಅವನು ಇವಾಗ ಉಚಿತವಾಗಿ ಕೆಲಸ ಮಾಡಲು ಶುರು ಮಾಡಿದ್ದಾನೆ. ನೀನು ಕೂಡ ಅಲ್ಲಿಗೆ ಹೋಗಿ ಕೆಲಸ ಶುರು ಮಾಡಿಬಿಡು ಅಂತ ಹೇಳ್ತಾರೆ. ಆವಾಗ ಮೈಕ್ ಮತ್ತು ರಾಬರ್ಟ್ ಇಬ್ಬರು ಕೂಡ ಉಚಿತವಾಗಿ ಕೆಲಸ ಮಾಡ್ತಾ ಹೋಗ್ತಾರೆ. ಸೊ ಪ್ರತಿ ಶನಿವಾರನೂ ಮಾಡ್ತಾ ಹೋಗ್ತಾರೆ ಉಚಿತವಾಗಿ ಕೆಲಸ, ಯಾವುದೇ ಸಂಬಳ ತಗೋಲಾರದೆ. ಸೊ ಆದರೆ ರಾಬರ್ಟ್ ಅವರಿಗೆ ಬೇಸ್ಬಾಲ್ ಮ್ಯಾಚ್ ಬಗ್ಗೆ ಮತ್ತು ಕಾಮಿಕ್ಸ್ ಪುಸ್ತಕಗಳನ್ನು ಖರೀದಿ ಮಾಡೋದ್ರ ಬಗ್ಗೆ ಸ್ವಲ್ಪ ನಿರಾಶೆ ಆಗಿರ್ತಾರೆ. ಹೀಗೆ ರಾಬರ್ಟ್ ಮತ್ತು ಮೈಕು 2 ವಾರಗಳ ಕಾಲ ಕೆಲಸ ಮಾಡ್ತಾ ಹೋಗ್ತಾರೆ. 3ನೇ ಶನಿವಾರ ಶ್ರೀಮಂತ್ ಡ್ಯಾಡ್ ಅವರು ಕೆಲಸ ಮಾಡೋ ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ಬಂದುಬಿಟ್ಟು ಸ್ಟೋರ್ನಲ್ಲಿ ಮಿಸಸ್ ಮಾರ್ಟಿನ್ ಅವರಿಗೆ ನಮಸ್ಕಾರ ಹೇಳಿ, ಸೊ ಮತ್ತು ಸ್ಟೋರ್ನ ವ್ಯವಸ್ಥೆಯನ್ನು ಪರಿಶೀಲಿಸ್ತಾರೆ. ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೋ ಇಲ್ಲೋ ಅಂತ ಹೇಳಿ. ಮತ್ತು 2 ಐಸ್ ಕ್ರೀಮ್ಗಳನ್ನು ಕೊಂಡ್ಕೊಂಡು ರಾಬರ್ಟ್ ಮತ್ತು ಮೈಕಿಗೆ ತಿನ್ಲಿಕ್ಕೆ ಕೊಡ್ತಾರೆ. ಸೊ ಕೊಟ್ಬಿಟ್ಟು ಕೇಳ್ತಾರೆ, ಸೊ ಮಕ್ಕಳಿಗೆ ಹೆಂಗೆ ಮಾಡ್ತಾ ಇದ್ದೀರಾ ಕೆಲಸ, ಹೇಗೆ ನಡೀತಾ ಇದೆ, ಏನು ಕಲಿತಾ ಇದ್ದೀರೋ ನೀವು ಕೆಲಸದಿಂದ ಅಂತ ಕೇಳ್ತಾರೆ. ಆಗ ರಾಬರ್ಟ್ ಮತ್ತು ಮೈಕ್ ಇಬ್ಬರೂ ಒಬ್ರಿಗೊಬ್ಬರು ನೋಡ್ಕೊಳ್ತಾ ಇರ್ತಾರೆ. ಮುಖಗಳನ್ನು ನೋಡಿಕೊಂಡು ಅವ್ರ ಮುಖನೂ ನೋಡ್ತಾ ಇರ್ತಾರೆ. ಸೊ ಆವಾಗ ಶ್ರೀಮಂತ ಡ್ಯಾಡ್ ಹೇಳ್ತಾರೆ, ನೋಡಿ ನೀವಿಬ್ಬರು ಯೋಚಿಸಲು ತೊಡಗುವುದು ಒಳ್ಳೆಯದು. ನೀವು ಬದುಕಿನ ಬಹುದೊಡ್ಡ ಪಾಠದ ಎದುರಿಗೆ ನಿಂತಿದ್ದೀರಿ. ನೀವು ಇದನ್ನು ಕಲಿತುಕೊಂಡರೆ ಭಾರೀ ಸ್ವಾತಂತ್ರ್ಯದ ಮತ್ತು ಸುರಕ್ಷತೆಯ ಜೀವನದ ಆನಂದವನ್ನು ಪಡೆಯುವಿರಿ. ನೀವು ಇದನ್ನು ಕಲಿಯದೇ ಹೋದರೆ ಮಿಸಸ್ ಮಾರ್ಟಿನ್ ಅಥವಾ ಆ ಮೈದಾನದಲ್ಲಿ ಸಾಫ್ಟ್ಬಾಲ್ ಆಡುತ್ತಿರುವ ವ್ಯಕ್ತಿಗಳ ಹಾಗೆ ಆಗಿ ಹೋಗ್ತೀರ. ಅವರು ಕಡಿಮೆ ಹಣಕ್ಕಾಗಿ ಹೆಚ್ಚಿನ ಶ್ರಮವನ್ನು ಹಾಕ್ತಾರೆ. ನೌಕರಿ ಸುರಕ್ಷತೆ ಭ್ರಮೆಯಲ್ಲಿ ನಡೆಯುತ್ತಿರ್ತಾರೆ. ಪ್ರತಿ ವರ್ಷ 3 ವಾರಗಳ ರಜಾ ಕಾಲದ ದಾರಿಯನ್ನು ನೋಡುತ್ತಿರ್ತಾರೆ ಮತ್ತು ಪ್ರಾಯಶಃ 40 ವರ್ಷಗಳ ದುಡಿಮೆಯ ಬಳಿಕ
ಚೂರುಪಾರು ಪೆನ್ಷನ್ನ ಹಾದಿ ನೋಡ್ತಿರ್ತಾರೆ. ಇಂತಹ ಜೀವನ ಜೀವಿಸುವುದರಲ್ಲಿ ನೀವು ರೋಮಾಂಚಿತರಾಗುತ್ತಿದ್ದಲ್ಲಿ ನಾನು ನಿಮ್ಮ ವೇತನ ಹೆಚ್ಚಿಸಿ ಪ್ರತಿ ತಾಸಿಗೆ 25 ಸೆಂಟ್ ಸಂಬಳವನ್ನು ಕೊಡಬಹುದು ಅಂತ ಹೇಳ್ತಾರೆ. ಆಗ ರಾಬರ್ಟ್ ಅವ್ರು ಏನಂತಾರೆ ಅಂದರೆ, ಅವರು ಬಹಳ ಒಳ್ಳೆಯ ದುಡಿಮೆಗಾರರು, ನೀವು ಅವರ ಪರಿಹಾಸ್ಯ ಮಾಡುತ್ತಿದ್ದೀರಾ ಅಂತ ಹೇಳ್ತಾರೆ. ಆವಾಗ ಶ್ರೀಮಂತ ಡ್ಯಾಡ್ ಉತ್ತರಿಸ್ತಾರೆ, ನಗ್ತಾ ಅವ್ರಿಗೆ ಹೇಳ್ತಾರೆ, ಮಿಸಸ್ ಮಾರ್ಟಿನ್ ನನಗೆ ನನ್ನ ತಾಯಿಯ ಹಾಗೆ, ಅವರ ಪರಿಹಾಸ್ಯ ಮಾಡುವಷ್ಟು ನಾನು ನಿಷ್ಠುರನಾಗಲಾರೆ. ನಾನು ನಿಮ್ಮಿಬ್ಬರಿಗೆ ಒಂದು ಉತ್ತಮ ಪಾಠವನ್ನು ಕಲಿಸುವ ಸಲುವಾಗಿ ತುಸು ಕಠೋರ ಎನಿಸಬಹುದು. ನಾನು ನಿಮ್ಮ ದೃಷ್ಟಿಕೋನವನ್ನು ವಿಸ್ತರಿಸಲು ಪ್ರಯತ್ನಿಸ್ತಾ ಇದ್ದೀನಿ. ಹೆಚ್ಚಿನ ಜನರ ದೃಷ್ಟಿ ಬಹಳ ಸಂಕುಚಿತವಾಗುವುದರಿಂದ ಅವರು ಅದನ್ನು ಗಮನಿಸುವುದಿಲ್ಲ, ಆದರೆ ನೀವು ಅದನ್ನು ಗಮನಿಸಬೇಕು ಎನ್ನುವುದೇ ನನ್ನ ಆಸೆ ಅಂತ ಹೇಳ್ತಾರೆ. ಆಗ ರಾಬರ್ಟ್ ಅವರು ಯೋಚನೆ ಮಾಡ್ತಾರೆ. ಸೊ ಶ್ರೀಮಂತ ಡ್ಯಾಡ್ನ ಮಾತುಗಳು ಬಹಳ ಕಠೋರ ಅನ್ನಿಸ್ತಾ ಇರ್ತವೆ ಅವರಿಗೆ. ಸೊ ಆದರೆ ಅವರಿಗಂತೂ ನಿಶ್ಚಯವಾಗಿರುತ್ತೆ, ಅವರು ಶ್ರೀಮಂತ ಡ್ಯಾಡ್ ಅದೇನೋ ಮಹತ್ವದ ಪಾಠವನ್ನು ಕಲಿಸುತ್ತಿದ್ದಾರೆ ಅಂತ ರಾಬರ್ಟ್ ಅವರು ತಿಳ್ಕೊತಾರೆ. ಆಗ ಶ್ರೀಮಂತ ಡ್ಯಾಡ್ ತಾಸಿಗೆ 25 ಸೆಂಟ್ ಎಂಬುದು ದೊಡ್ಡ ಮೊತ್ತವಲ್ಲವೇ ಅಂತ ಕೇಳ್ತಾರೆ. ಇದರ ಬಗ್ಗೆ ರಾಬರ್ಟ್ ಅವರು ಮನಸ್ಸಲ್ಲಿ ಖುಷಿ ಪಡ್ತಾರೆ. ಆವಾಗ ಶ್ರೀಮಂತ ಡ್ಯಾಡ್ ಮತ್ತೆ ನಗ್ತಾ ಹೇಳ್ತಾರೆ, 1 ತಾಸಿಗೆ $1 ಕೊಡ್ತೀನಿ ಅಂತ. ಆಗ ರಾಬರ್ಟ್ ಅವರಿಗೆ ಇದನ್ನು ನಂಬಲಿಕ್ಕೇ ಆಗಲ್ಲ. ಮತ್ತು ಶ್ರೀಮಂತ ಡ್ಯಾಡ್, ಇರಲಿ 1 ತಾಸಿಗೆ $2 ಕೊಡ್ತೀನಿ, ಈಗ ಆಗಬಹುದಾ ಅಂತ ಕೇಳ್ತಾರೆ. ಆಗ ರಾಬರ್ಟ್ ಅವರು ಯೋಚಿಸ್ತಾರೆ, 1 ತಾಸಿಗೆ $2 ಆದರೆ ಅದು ನನ್ನನ್ನು ಪ್ರಪಂಚದ ಅತಿ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬಹುದು ಅಂತ ಯೋಚಿಸ್ತಿರ್ತಾರೆ. ಸೊ ಅವರು ಕನಸು ಕಾಣ್ತಿರ್ತಾರೆ. ಅವ್ರಿಗೆ ಸೈಕಲ್ ತೊಗೊಳ್ಳೋ ಆಸೆ ಇರುತ್ತೆ ಮತ್ತು ಬೇಸ್ಬಾಲನ್ನು ಕೊಂಡ್ಕೋಬಹುದು ಅಂತ ನಿರೀಕ್ಷೆಯಲ್ಲಿರ್ತಾರೆ. ಮತ್ತು ಜಾಸ್ತಿ ಗರಿಗರಿಯಾದ ನೋಟುಗಳನ್ನು ಅವ್ರ ಕಣ್ಣು ಮುಂದೆ ಬರೆಸ್ಕೊಂಡು ಯೋಚಿಸ್ತಾ ಇರ್ತಾರೆ. ಸೊ ನಾನು ಪ್ರಪಂಚದ ಅತಿ ದೊಡ್ಡ ವ್ಯಕ್ತಿ ಆಗಬಹುದು ಇಷ್ಟು ಸಂಬಳ ತೊಗೊಂಡು ಅಂತ ಯೋಚಿಸ್ತಿರ್ತಾರೆ ರಾಬರ್ಟ್ ಅವರು. ಆವಾಗ ಶ್ರೀಮಂತ ಡ್ಯಾಡ್ ತಾಸಿಗೆ $5 ಓಕೆನಾ ಅಂತ ಕೇಳ್ತಾರೆ. ಆವಾಗ ರಾಬರ್ಟ್ ಅವ್ರು ಯೋಚನೆ ಮಾಡ್ತಾರೆ, ಅಂದರೆ 1956ರಲ್ಲಿ ಸ್ವಲ್ಪ ಬೆರಳೆಣಿಕೆಯಷ್ಟು ಜನ ಮಾತ್ರ ವಯಸ್ಸಾದವರು ತಾಸಿಗೆ $5 ಗಳಿಸ್ತಿರ್ತಾರೆ. ಸೊ ಇದನ್ನು ರಾಬರ್ಟ್ ಅವರು ಯೋಚನೆ ಮಾಡ್ತಾ ಮೌನವಾಗಿ ತಮ್ಮಲ್ಲಿನೇ ಯೋಚನೆ ಮಾಡ್ತಾ ಕುಳಿತಿರ್ತಾರೆ. ಸೊ ಹಾಗಿರಬೇಕಾದ್ರೆ ಶ್ರೀಮಂತ ಡ್ಯಾಡ್ ಹೇಳ್ತಾರೆ, ಸೊ ಹೆಚ್ಚಿನ ಜನರ ಒಂದು ಮೌಲ್ಯ ಇರುತ್ತದೆ. ಅವರಿಗೆ ಆ ಮೌಲ್ಯ ಯಾಕಾಗಿರುತ್ತದೆ ಅಂದರೆ, ನಮ್ಮಲ್ಲಿ 2 ಭಾವನೆಗಳಿರುತ್ತದೆ, ಭಯ ಮತ್ತು ಲೋಭ. ಮೊದಲನೇದಾಗಿ ಹಣವಿಲ್ಲವೆನ್ನುವ ಭಯ ನಮ್ಮನ್ನು ಕಠಿಣ ದುಡಿಮೆ ಮಾಡುವಂತೆ ಪ್ರೇರೇಪಿಸುತ್ತದೆ. ಆಮೇಲೆ ನಮಗೆ ಸಂಬಳ ಸಿಕ್ಕಿದಾಗ ಲೋಭ ಅಥವಾ ಇಚ್ಛೆ ಎನ್ನುವಂಥ ಎಲ್ಲ ಅದ್ಭುತ ವಿಷಯಗಳು ನಮ್ಮ ಮನಸ್ಸನ್ನು ಆವರಿಸಿಬಿಡುತ್ತವೆ, ಆ ಹಣದಿಂದ ಖರೀದಿಸಲು ಸಾಧ್ಯವಾಗುವುದರಿಂದ. ಹೀಗೆ ನಮ್ಮ ಜೀವನದ ವ್ಯವಸ್ಥೆ ತಯಾರಾಗಿ ಬಿಡುತ್ತದೆ ಅಂತ ಹೇಳ್ತಾರೆ. ಆವಾಗ ಎಂತಹ ವ್ಯವಸ್ಥೆ ಅಂತ ಕೇಳ್ತಾರೆ ರಾಬರ್ಟ್ ಅವರು. ಆವಾಗ ಶ್ರೀಮಂತ ಡ್ಯಾಡ್ ಉತ್ತರಿಸ್ತಾರೆ, ಬೆಳಗ್ಗೆ ಏಳುವುದು, ಕೆಲಸಕ್ಕೆ ಹೋಗುವುದು, ಬಿಲ್ಲನ್ನು ಕಟ್ಟುವುದು, ಕೆಲಸಕ್ಕೆ ಹೋಗುವುದು, ಇದೇ ಪುನರಾವರ್ತಿಸಲ್ಪಡುತ್ತದೆ. ಜನರ ಮನಸ್ಸಿನಲ್ಲಿ ಇವೇ 2 ಭಾವನೆಗಳು ಆವರಿಸಿರ್ತವೆ, ಭಯ ಮತ್ತು ಲೋಭ. ಅವರಿಗೆ ಹೆಚ್ಚು ಹಣವನ್ನು ನೀಡಿದರೆ ಅವರು ಇದೇ ಸರಣಿಯಲ್ಲಿ ಸಿಲುಕಿಬಿದ್ದು ಖರ್ಚನ್ನು ಹೆಚ್ಚು ಮಾಡುತ್ತಾರೆ. ಇದೇ ಸರಣಿಯನ್ನು ನಾನು ಇದಕ್ಕೆ ಇಲಿಯ ಓಟವೆಂದು ಕರೆಯುತ್ತೇನೆ ಅಂತ ಶ್ರೀಮಂತ ಡ್ಯಾಡ್ ಹೇಳ್ತಾರೆ. ಆಗ ಮೈಕ್ ಕೇಳ್ತಾನೆ, ಬೇರೆ ಏನಾದರೂ ದಾರಿ ಇದೆಯಾ ಅಂತ ಕೇಳ್ತಾನೆ. ಆವಾಗ ಶ್ರೀಮಂತ ಡ್ಯಾಡ್ ಹೇಳ್ತಾರೆ, ಇದೆ, ಆದರೆ ತುಂಬ ಕಡಿಮೆ ಜನರು ಅದನ್ನು ಹುಡುಕಿಕೊಳ್ತಾರೆ, ಹಾಗಾಗಿ ನಾನು ನಿಮಗೆ ಸಂಬಳ ಕೊಡುವುದನ್ನು ನಿಲ್ಲಿಸಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಆವಾಗ ಮೈಕ್ ಹೇಳುತ್ತಾನೆ, ಬೇರೆ ಏನಾದರೂ ಸಂಕೇತವಿದ್ದರೆ ಹೇಳ್ರಿ, ಯಾಕಂದರೆ ಫ್ರೀಯಾಗಿ ಕೆಲಸ ಮಾಡಿ ಸಾಕಾಗ್ತಿದೆ ನಮಗೆ ಅಂತ ಹೇಳ್ತಾನೆ. ಆವಾಗ ಶ್ರೀಮಂತ ಡ್ಯಾಡ್ ಹೇಳ್ತಾರೆ, ನೀವು ಸತ್ಯವನ್ನೇ ಹೇಳಿ, ನಿಮ್ಮ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ ಮತ್ತು ಅದನ್ನು ನಿಮ್ಮಷ್ಟಕ್ಕೆ ನೀವು ಸ್ವೀಕಾರ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಆವಾಗ ರಾಬರ್ಟ್ ಕೇಳ್ತಾರೆ, ನಿಮ್ಮಲ್ಲಿರುವ ಕೆಲಸಗಾರರು ಸತ್ಯವನ್ನು ಹೇಳುತ್ತಿಲ್ಲವೇ ಮತ್ತು ಅವರಷ್ಟಕ್ಕೆ ಅವರು ಸ್ವೀಕಾರ ಮಾಡಿಕೊಳ್ತಿಲ್ವಾ ಅಂತ ಕೇಳ್ತಾರೆ. ಆವಾಗ ಶ್ರೀಮಂತ ಡ್ಯಾಡ್ ಉತ್ತರಿಸ್ತಾರೆ, ನನಗೆ ಹಾಗೇ ಅನ್ನಿಸ್ತಾ ಇದೆ. ಅಷ್ಟೇ ಅಲ್ಲದೆ ಈ ಜನರಿಗೆ ಹಣವಿಲ್ಲದ ಭಯ ಸದಾಕಾಲ ಸತಾಯಿಸುತ್ತಾ ಇರುತ್ತದೆ. ಭಯದ ಕಾರಣದಿಂದ ಅವರು ಕೆಲಸಕ್ಕೆ ಹೋಗುತ್ತಾರೆ ಮತ್ತು ಹಣ ಅವರ ಭಯವನ್ನು ದೂರೀಕರಿಸುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ಹಾಗಾಗುವುದಿಲ್ಲ. ಅದೇ ಭಯ ಅವರನ್ನು ಸತಾಯಿಸುತ್ತಲೇ ಇರುತ್ತದೆ. ಹಾಗಾಗಿ ಅವರು ಮತ್ತೆ ನೌಕರಿಗೆ ಹೋಗುತ್ತಾರೆ. ಮತ್ತೆ ಹಣ ಅವರ ಭಯವನ್ನು ದೂರೀಕರಿಸಬಹುದೆಂದು ಭಾವಿಸುತ್ತಾರೆ. ಆದರೆ ಮತ್ತೊಮ್ಮೆಯೂ ಹಾಗಾಗುವುದಿಲ್ಲ. ಭಯದ ಕಾರಣದಿಂದಾಗಿ ಅವರು ಹಣವನ್ನು ಸಂಪಾದಿಸುವ ಕೆಲಸಕ್ಕೆ ಹೋಗುವ ಹಣವನ್ನು ಸಂಪಾದಿಸುವ ಷಡ್ಯಂತ್ರದೊಳಗೆ ಸಿಲುಕಿಕೊಂಡಿರುತ್ತಾರೆ.
ಭಯ ಅವರಿಂದ ದೂರವಾಗಬಹುದೆಂದ ಆಶೆ ಇಟ್ಟುಕೊಂಡು. ಆದರೆ ಮರುದಿನ ಬೆಳಗ್ಗೆ ಎದ್ದ ತಕ್ಷಣ ಅದೇ ಭಯ ಎದುರಾಗುತ್ತದೆ. ಅದೇ ಹಳೆಯ ಭಯ ಲಕ್ಷಗಟ್ಟಲೆ ಜನರನ್ನು ರಾತ್ರಿಯೆಲ್ಲ ನಿದ್ದೆಗೆಡಿಸುತ್ತಾ ಇರುತ್ತದೆ ಮತ್ತು ಅದು ಕೋಲಾಹಲ ಎಬ್ಬಿಸಿ ಚಿಂತೆಗೆ ಕಾರಣವಾಗಿ ಇರ್ತದೆ. ಹಾಗಾಗಿ ಅವರು ಎದ್ದೇಳುತ್ತಾರೆ, ನೌಕರಿಗೆ ಹೋಗುತ್ತಾರೆ ಮತ್ತು ಸಂಬಳ ಅವರನ್ನು ಸತಾಯಿಸುತ್ತಿರುವ ಭಯವನ್ನು ಸಾಯಿಸಿ ಬಿಡುತ್ತದೆ ಎಂಬ ಭರವಸೆ ಇಟ್ಟುಕೊಳ್ಳುತ್ತಾರೆ. ಹಣವೇ ಅವರ ಜೀವನವನ್ನು ನಿಜಕ್ಕೂ ನಡೆಸುತ್ತಿರುತ್ತದೆ. ಆದರೆ ಆ ವಿಷಯದಲ್ಲಿ ಅವರು ಯಾವತ್ತೂ ಸತ್ಯವನ್ನು ಹೇಳುವುದಿಲ್ಲ. ಹಣವೇ ಅವರ ಭಾವನೆಗಳ ಮೇಲೆ ಅತಿಕ್ರಮಣ ಮಾಡಿದೆ ಅಂತ. ಅಷ್ಟೇ ಅಲ್ಲ, ಅವರ ಹೃದಯದ ಮೇಲೂ ಮಾಡಿದೆ ಅಂತ ಅವರು ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ. ನನ್ನ ಪ್ರಕಾರ ವಯಸ್ಸಾದವರು ಯಾಕೆ ಬೇಗನೆ ಎದ್ದು ಕೆಲಸಕ್ಕೆ ಹೋಗಬೇಕು? ಅದು ಯಾವುದೋ ಭಯ ಅವರನ್ನು ಅದರತ್ತ ಸೆಳೆದೊಯ್ಯುತ್ತದೆ. ನನ್ನ ಅಪೇಕ್ಷೆ ಇಷ್ಟೇ, ನೀವು ಜಾಲದಿಂದ ದೂರ ಇರಬೇಕು. ಕೇವಲ ಶ್ರೀಮಂತರಾಗುವುದಲ್ಲ, ಶ್ರೀಮಂತರಾಗುವುದರಿಂದ ನಿಮ್ಮ ಸಮಸ್ಯೆ ಬಗೆಹರಿಯುವುದಿಲ್ಲ ಅಂತ ಹೇಳ್ತಾರೆ. ಬಹಳಷ್ಟು ಜನರು ಹೇಳುತ್ತಾರೆ, ಹಣದ ಬಗ್ಗೆ ನನಗೆ ಏನೂ ಆಸಕ್ತಿ ಇಲ್ಲ ಅಂತ. ಆದರೆ ಅವರು ಪ್ರತಿದಿನ 8 ತಾಸು ದುಡಿಲಿಕ್ಕೆ ಹೋಗ್ತಾರೆ. ಅವರು ತಮ್ಮ ಬುದ್ಧಿಯಿಂದ ಯೋಚಿಸುವ ಬದಲು ತಮ್ಮ ಭಾವನೆಗಳ ಮೂಲಕ ಯೋಚಿಸುತ್ತಿರುತ್ತಾರೆ. ನಿಮ್ಮ ಭಾವನೆಗಳು ಯಾವತ್ತೂ ಹಾಜರಿರುತ್ತವೆ, ಆದರೆ ನೀವು ನಿಮ್ಮ ಬುದ್ಧಿಯಿಂದ ಯೋಚಿಸುವುದನ್ನು ಕಲಿಯಬೇಕು ಅಂತ ಹೇಳ್ತಾರೆ ಶ್ರೀಮಂತ ಡ್ಯಾಡ್. ಆಗ ರಾಬರ್ಟ್ ಅವ್ರು ಹೇಳ್ತಾರೆ, ಸೊ ನನ್ನ ಡ್ಯಾಡ್ ಹೇಳ್ತಾರೆ, ಸ್ಕೂಲಿಗೆ ಹೋಗು, ಚೆನ್ನಾಗಿ ಮಾರ್ಕ್ಸ್ ತಗೋ, ನೌಕರಿ ಹಿಡಿ, ಒಂದು ದೊಡ್ಡ ನೌಕರಿ ಹಿಡಿ ಅಂತ ಹೇಳ್ತಾರೆ. ಅಂತ ಹೇಳಿದಾಗ ಶ್ರೀಮಂತ ಡ್ಯಾಡ್ ಹೇಳ್ತಾರೆ, ಹೌದು, ಜಾಸ್ತಿ ಜನ ಅದನ್ನೇ ಆಯ್ಕೆ ಮಾಡ್ಕೋತಾರೆ. ಯಾಕಂದರೆ ಅದು ಅವರಿಗೆ ಭಯ ಇರುತ್ತೆ, ಒಳಗಡೆ ಹಣದ ಬಗ್ಗೆ ಭಯ ಇರೋದ್ರಿಂದ ಅವರು ಅದೇ ಕೆಲಸವನ್ನು ಪುನರಾವರ್ತಿಸಲು ಅವರು ಸ್ಟಾರ್ಟ್ ಮಾಡ್ತಾರೆ. ಮತ್ತು ಹಣದ ಶಕ್ತಿಯ ಭಯದಿಂದ ನೀನು ಹೆದರುವ ಬದಲು ಅದರಲ್ಲಿ ಪ್ರವೀಣನಾಗಲು ಕಲಿಯಬೇಕು. ಇದನ್ನು ಸ್ಕೂಲ್ನಲ್ಲಿ ಕಲಿಸಲಾಗುವುದಿಲ್ಲ ಮತ್ತು ನೀನು ಅದನ್ನು ಕಲಿಯದಿದ್ದರೆ ದುಡ್ಡಿನ ಗುಲಾಮನಾಗಿ ಹೋಗುತ್ತೀಯ ಅಂತ ಹೇಳ್ತಾರೆ. ಮತ್ತೊಂದು ಮಾತು ಹೇಳ್ತಾರೆ, ಬಡತನ ಅಥವಾ ಆರ್ಥಿಕ ಸಂಕಷ್ಟದ ಮುಖ್ಯ ಕಾರಣ ಭಯ ಮತ್ತು ಅಜ್ಞಾನ. ಅರ್ಥವ್ಯವಸ್ಥೆಯೂ ಅಲ್ಲ, ಸರ್ಕಾರವೂ ಅಲ್ಲ, ಅಥವಾ ಶ್ರೀಮಂತ ವ್ಯಕ್ತಿಗಳೂ ಅಲ್ಲ. ಇದು ಸ್ವಯಂಕೃತ ಭಯ ಅಥವಾ ಅಜ್ಞಾನವಾಗಿರುತ್ತದೆ. ಅದು ಜಾಲದಲ್ಲಿ ಜನರನ್ನು ಸಿಕ್ಕಿ ಬೀಳಿಸುತ್ತದೆ. ಆದ್ದರಿಂದ ನೀವು ಸ್ಕೂಲಿಗೆ ಹೋಗಿ, ಕಾಲೇಜಿಗೆ ಹೋಗಿ, ಆದರೆ ನಾನು ನಿಮಗೆ ಜಾಲದಿಂದ ಹೊರಗೆ ಹೇಗೆ ಇರಲು ಸಾಧ್ಯ ಅಂತ ಕಲಿಸಿಕೊಡ್ತೀನಿ ಅಂತ ಹೇಳ್ತಾರೆ. ಆಗ ರಾಬರ್ಟ್ ಅವರು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಗಟಿನ ಉತ್ತರ ಈಗ ಸ್ವಲ್ಪ ಅವರಿಗೆ ಕಾಣಿಸಿಕೊಳ್ಳೋದಕ್ಕೆ ತೊಡಗಿತಂತೆ. ಅವರು ಒಂದು ಮಾತು ಹೇಳ್ತಾರೆ, ನನ್ನ ಉಚ್ಚ ಶಿಕ್ಷಣ ಪಡೆದ ಡ್ಯಾಡ್ ಬಳಿ ಉತ್ತಮ ಶಿಕ್ಷಣ ಮತ್ತು ಉತ್ತಮ ಉದ್ಯೋಗವಿತ್ತು. ಆದರೆ ಅವರಿಗೆ ಎಂದಿಗೂ ಸ್ಕೂಲ್ನಲ್ಲಿ ಹಣ ಅಥವಾ ಅದರ ಕುರಿತಾದ ಭಯದ ಬಗ್ಗೆ ಎಂದಿಗೂ ಕಲಿಸಲಾಗಿರಲಿಲ್ಲ. ನನಗೀಗ 2 ಡ್ಯಾಡ್ಗಳಿಂದ ಬೇರೆ ಬೇರೆ ಆದರೆ ಮಹತ್ವಪೂರ್ಣ ವಿಷಯಗಳನ್ನು ಕಲಿಯಬಹುದೆಂದು ಅವರಿಗೆ ಮನದಟ್ಟಾಯಿತು ಅಂತ ಹೇಳ್ತಾರೆ. ಆವಾಗ ಮೈಕ್ ಶ್ರೀಮಂತ ಡ್ಯಾಡ್ಗೆ ಕೇಳ್ತಾನೆ, ನೀವು ಹಣವಿಲ್ಲದ ಭಯದ ಬಗ್ಗೆ ಹೇಳಿದ್ದೀರಿ, ಹಣದ ಇಚ್ಛೆ ನಮ್ಮ ಯೋಚನೆ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಅಂತ ಕೇಳಿದಾಗ ಅವಾಗ ಶ್ರೀಮಂತ ಡ್ಯಾಡ್ ಉತ್ತರಿಸ್ತಾರೆ, ನಾನು ನಿಮಗೆ ಸಂಬಳವನ್ನು ಹೆಚ್ಚಿಸುವ ಪ್ರಲೋಭನೆಯನ್ನು ನೀಡಿದಾಗ ನಿಮಗೆ ಏನು ಅನ್ನಿಸ್ತು ಅಂತ ಕೇಳ್ತಾರೆ. ನಿಮ್ಮ ಇಚ್ಛೆಗಳು ಹೇಗೆ ಹೆಚ್ಚುತ್ತಿವೆ ಎಂದು ನೀವು ಗಮನಿಸಿದ್ರಾ ಅಂತ ಕೇಳ್ತಾರೆ. ಆವಾಗ ಮೈಕ್ ಮತ್ತು ರಾಬರ್ಟ್ ಇಬ್ಬರೂ ತಲೆ ಆಡಿಸಿ ಇಬ್ಬರೂ ಇಲ್ಲ ಅಂತ ಉತ್ತರ ಕೊಡ್ತಾರೆ. ಆವಾಗ ಶ್ರೀಮಂತ ಡ್ಯಾಡ್ ಹೇಳ್ತಾರೆ, ಆದರೆ ನೀವು ನಿಮ್ಮ ಭಾವನೆಗಳ ಎದುರು ಮಂಡಿಯೂರಲಿಲ್ಲ. ನೀವು ನಿಮ್ಮ ಪ್ರತಿಕ್ರಿಯೆಯನ್ನು ವಿಳಂಬಿಸಿದಿರಿ. ಹಾಗಾಗಿ ನಿಮಗೆ ಯೋಚಿಸೋ ಸಮಯ ಸಿಕ್ಕಿಬಿಟ್ಟಿತು. ಇದು ಮಹತ್ವಪೂರ್ಣ ಇದೆ. ಭಯ ಮತ್ತು ಲೋಭದ ಭಾವನೆಗಳು ಯಾವಾಗಲೂ ನಮ್ಮ ಒಳಗೆ ಇರುತ್ತವೆ. ಆದರೆ ಇಂದಿನಿಂದ ನೀವು ಈ ಭಾವನೆಗಳನ್ನು ನಿಮಗೋಸ್ಕರ ಅನಿವಾರ್ಯವಾಗಿಸಿ ಅದನ್ನು ನಿಮ್ಮ ಲಾಭಕ್ಕಾಗಿ ಉಪಯೋಗಿಸಿ ಮತ್ತು ದೀರ್ಘಕಾಲದವರೆಗೆ ಭಾವನೆಗಳು ನಿಮ್ಮ ಬುದ್ಧಿಯ ಮೇಲೆ ಸವಾರಿ ಮಾಡದಂತೆ ನೋಡಿಕೊಳ್ಳಿ. ಬಹುತೇಕ ಮಂದಿ ಭಯ ಮತ್ತು ಲೋಭಗಳನ್ನು ತಮ್ಮ ವಿರುದ್ಧವಾಗಿಯೇ ಬಳಸುತ್ತಾರೆ. ಇದು ಅಜ್ಞಾನದ ಶುರುವಾಗಿರುತ್ತದೆ. ಇಚ್ಛೆ ಮತ್ತು ಭಯದ ಭಾವನೆಗಳಿಂದಾಗಿಯೇ ಬಹುತೇಕ ಮಂದಿ ಸಂಬಳ, ವೇತನ ವೃದ್ಧಿ ಮತ್ತು ನೌಕರಿಯ ಸುರಕ್ಷತೆ ಹಿಂದೆಯೇ ಓಡುತ್ತಿರುತ್ತಾರೆ. ಭಾವನೆಗಳಿಂದಾಗಿರುವ ಈ ವಿಚಾರಗಳು ತಮ್ಮನ್ನು ಎಲ್ಲಿಗೆ ಒಯ್ಯುತ್ತವೆ ಎನ್ನುವುದನ್ನು ನಿಜಕ್ಕೂ ಅವರು ಯೋಚಿಸುವುದಿಲ್ಲ. ಇದು ಹೇಗಿದೆ ಅಂದರೆ, ಗಾಡಿಯನ್ನು ಎಳೆಯುತ್ತಿರುವ ಒಂದು ಕತ್ತೆಯ ಮಾಲೀಕ ಆ ಕತ್ತೆಯ ಮುಖದ ಮುಂದೆ ಒಂದು ಗಜ್ಜರಿಯನ್ನು ಹಿಡಿದಾಗ ಕತ್ತೆಯ ಮಾಲೀಕ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ತಲುಪಿರುತ್ತಾನೆ. ಆದರೆ ಕತ್ತೆ ಮಾತ್ರ ಒಂದು ಭ್ರಮೆಯ ಹಿಂದಕ್ಕೆ ಓಡುತ್ತಿರುತ್ತದೆ. ಅದರ ಮುಂದೆ ಗಜ್ಜರಿ ಇರುತ್ತಲ್ಲ, ಅದರ ಸಲುವಾಗಿ ಅದು ಓಡುತ್ತಾನೇ ಇರುತ್ತದೆ.
ನಾಳೆ ಕತ್ತೆಯ ಮುಂದೆ ಒಂದು ಹೊಸ ಗಜ್ಜರಿ ಬಂದು ಬಿಡುತ್ತದೆ. ಮತ್ತೆ ಕತ್ತೆ ಅದರ ಹಿಂದೆಯೇ ಓಡುತ್ತಿರುತ್ತದೆ. ಭಯ ನಿಮಗೆ ಬಾಗಿಲಿನಿಂದ ಹೊರಗೆ ಒದೆತ ಕೊಡುತ್ತದೆ ಮತ್ತು ಇಚ್ಛೆ ನಿಮ್ಮನ್ನು ಕರೆಯುತ್ತಿರುತ್ತದೆ. ಇವೇ ಜಾಲವೆನ್ನಬಹುದು. ಭಯ ಮತ್ತು ಇಚ್ಛೆ ಅಜ್ಞಾನದಿಂದ ಹೆಚ್ಚುತ್ತವೆ. ಆದ್ದರಿಂದ ಶ್ರೀಮಂತ ಮಂದಿಯ ಹತ್ತಿರ ಎಷ್ಟು ಹಣವಿದೆಯೋ ಅವರ ಭಯ ಕೂಡ ಅದರೊಂದಿಗೆ ಹೆಚ್ಚುತ್ತಾ ಹೋಗುತ್ತದೆ. ಹಣವೆಂದರೆ ಗಜ್ಜರಿ, ಭ್ರಮೆ. ಒಂದು ವೇಳೆ ಕತ್ತೆ ತನ್ನೆದುರಿನ ಚಿತ್ರವನ್ನು ಪೂರ್ತಿಯಾಗಿ ನೋಡಿದರೆ ತನ್ನೆದುರಿನ ಗಜ್ಜರಿಯನ್ನು ಹಿಂಬಾಲಿಸುವ ತನ್ನ ದೌರ್ಬಲ್ಯದ ಬಗೆಗೆ ಮತ್ತೊಮ್ಮೆ ಯೋಚಿಸಬಹುದು ಅಂತ ಹೇಳ್ತಾರೆ. ಮನುಷ್ಯ ಜೀವನ ಜ್ಞಾನ ಮತ್ತು ಅಜ್ಞಾನ ನಡುವಿನ ಒಂದು ಸಂಘರ್ಷವಾಗಿರುತ್ತದೆ. ಮತ್ತು ಅವರು ಮುಂದುವರಿದು ಹೇಳ್ತಾರೆ, ಮನುಷ್ಯ ತನ್ನ ಅರಿವು ಮತ್ತು ಆತ್ಮಜ್ಞಾನದ ಕಡೆಗಿನ ಹುಡುಕಾಟವನ್ನು ಯಾವಾಗ ನಿಲ್ಲಿಸಿಬಿಡುತ್ತಾನೋ ಆವಾಗ ಅಜ್ಞಾನ ಆವರಿಸಿಬಿಡುತ್ತದೆ. ಈ ಸಂಘರ್ಷ ಪ್ರತಿಕ್ಷಣ ನಡೆಯುತ್ತದೆ ಮತ್ತು ಅದರಿಂದಾಗಿ ಪ್ರತಿಕ್ಷಣ ಅದು ನಡೆಯುವುದರಿಂದ ನಮ್ಮ ಬುದ್ಧಿಯನ್ನು ತೆರೆದಿಡಬೇಕೇ ಬೇಡವೇ ಎಂಬುದನ್ನು ನಾವು ನಿರ್ಣಯಿಸಿಕೊಂಡಿರಬೇಕು. ಮತ್ತು ಹೇಳ್ತಾರೆ, ನೋಡಿ, ಸ್ಕೂಲು ಬಹಳ ಮಹತ್ವಪೂರ್ಣ. ನೀವು ಸ್ಕೂಲಿಗೆ ಯಾಕಾಗಿ ಹೋಗುತ್ತೀರಿ ಅಂದರೆ ನೀವು ಸಮಾಜದ ಓರ್ವ ಉಪಯೋಗಿ ಸದಸ್ಯನಾಗುವುದಕ್ಕಾಗಿ ಅಥವಾ ಯಾವುದೇ ಯೋಗ್ಯತೆಯ ಕೆಲಸವನ್ನು ಕಲಿಯುವುದಕ್ಕಾಗಿ. ಪ್ರತಿಯೊಂದು ಸಮಾಜದಲ್ಲಿ ಶಿಕ್ಷಕರು, ವೈದ್ಯರು, ಮೆಕ್ಯಾನಿಕ್ಗಳು, ಅಡುಗೆಯವರು, ರೈತರು, ಪೊಲೀಸ್ ಆಫೀಸರ್ಗಳು, ಅಗ್ನಿಶಾಮಕ ದಳದವರು ಮತ್ತು ಸೈನಿಕರ ಅವಶ್ಯಕತೆ ಇದ್ದೇ ಇರುತ್ತದೆ. ಸ್ಕೂಲ್ನಲ್ಲಿ ಅವರಿಗೆ ಇವನ್ನೆಲ್ಲ ಯಾಕಾಗಿ ಕಲಿಸಲಾಗುತ್ತದೆ ಅಂದರೆ ಸಮಾಜ ಸಮೃದ್ಧವಾಗಲಿ ಅಂತ. ದೌರ್ಭಾಗ್ಯದಿಂದ ಬಹುತೇಕ ಜನರಿಗೆ ಸ್ಕೂಲಿನ ಶಿಕ್ಷಣ ಶುರುವಾಗುವುದಿಲ್ಲ, ಅದರ ಕೊನೆಯಾಗಿರುತ್ತದೆ. ನಾನಿವತ್ತು ಸ್ವಲ್ಪ ಕಠೋರವಾಗಿದ್ದೇನೆ. ನೀವು ಈ ಮಾತುಗಳನ್ನು ನೆನಪಿಟ್ಟುಕೊಳ್ಳಬೇಕಂತ ನಾನು ಬಯಸ್ತೇನೆ. ಮತ್ತು ನೀವು ಯಾವಾಗಲೂ ಕತ್ತೆಯನ್ನು ನೆನಪಿಸಿಕೊಳ್ಳಿ. ಭಯ ಮತ್ತು ಇಚ್ಛೆ ನಿಮ್ಮ ಭಾವನೆಗಳ ಮೇಲೆ ಆವರಿಸದಂತೆ ನೀವು ಜಾಗರೂಕರಾಗಿದ್ದಲ್ಲಿ ಇವೆರಡೂ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಜಾಲದಲ್ಲಿ ಕೆಡವಿಬಿಡುತ್ತವೆ. ಜೀವನ ಪರ್ಯಂತ ಹೆದರಿ ಜೀವಿಸುವುದು ಮತ್ತು ಯಾವತ್ತೂ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಆಗದಿರುವುದು ಬಹುದೊಡ್ಡ ಪಾಪವಾಗಿರುತ್ತದೆ. ಹಣದ ಬಗ್ಗೆ ಕಠಿಣ ಪರಿಶ್ರಮ ಪಡುವುದು ಮತ್ತು ಅದು ನಿಮಗೆ ಖುಷಿ ಕೊಡುವುದಕ್ಕೆ ಬೇಕಾದ್ದನ್ನು ಖರೀದಿಸಿಕೊಡಬಲ್ಲದು ಎಂಬುದು ನಿರ್ಮತೆಯಾಗಿದೆ. ಬಿಲ್ಲನ್ನು ಸಂದಾಯ ಮಾಡುವುದಕ್ಕಾಗಿ ಅರ್ಧರಾತ್ರಿಯಲ್ಲಿ ಎದ್ದು ಕೂಡುವುದು ಜೀವನದ ಭಯಾನಕ ವಿಷಯವಾಗಿದೆ. ತಮ್ಮ ಸಂಬಳದ ಮೊತ್ತದ ದೃಷ್ಟಿಯಿಂದ ಜೀವಿಸುವುದು ಅದೊಂದು ಜೀವನವಲ್ಲ. ಯಾವುದೇ ನೌಕರಿ ನಿಮ್ಮನ್ನು ಸುರಕ್ಷಿತವಾಗಿಡುತ್ತದೆ ಎಂದು ಯೋಚಿಸುವುದು ಸ್ವತಃ ಸುಳ್ಳು ಹೇಳಿಕೊಂಡಂತೆ. ಇದೇ ಜಾಲದಿಂದ ನಾನು ನಿಮ್ಮನ್ನು ಈಗ ರಕ್ಷಿಸಲು ಹವಣಿಸುತ್ತಿದ್ದೇನೆ. ಈ ಹಣ ಜನರ ಜೀವನವನ್ನು ಹೇಗೆ ನಡೆಸುತ್ತದೆ ಎನ್ನುವುದನ್ನು ನಾನು ನೋಡಿದ್ದೇನೆ. ನಿಮಗೆ ಹಾಗಾಗದಂತೆ ನೋಡಿಕೊಳ್ಳಿ ಎಂದು ಹೇಳುತ್ತಿದ್ದೇನೆ ಅಂತ ಶ್ರೀಮಂತ್ ಡ್ಯಾಡ್ ಹೇಳ್ತಾರೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಸಿ ಭಾಗ. ಇನ್ನೂ ಮುಂದುವರೆದ್ರೆ ಇದು ತುಂಬ ಲಾಂಗ್ ವಿಡಿಯೋ ಆಗುತ್ತೆ. ಸೊ ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ಮುಂದಿನ ಭಾಗದಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.